ಇನ್ನು ಇದೇ ರೀತಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಪೊನ್ನಣ್ಣ ಕೂಡ ಹರಿಹಾಯ್ದಿದ್ದಾರೆ. ಹಾಗೆಯೇ ಯಾವುದೇ ರೀತಿಯಾದಂತಹ ತನಿಖೆಗೂ ಸಿದ್ಧ ಅಂತ ಮಂಥರ್ಗೌಡ ಹೇಳಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಪೊನ್ನಣ್ಣ ವಾಗ್ದಾಳಿ ಮಾಡಿದ್ದಾರೆ. ಈ ಘಟನೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಬಿಜೆಪಿಯವರು ಬಂದರು, ನಾಟಕ ಮಾಡಿ ಹೋದರು. ವಾಟ್ಸಪ್ ಪೋಸ್ಟ್ ಬಗ್ಗೆ ತನಿಖೆ ಆಗಬೇಕು ಈ ಪ್ರಕರಣ ಅಂತ ಅವರೊಂದಷ್ಟು ಹೇಳಿದ್ದಾರೆ. ಇತ್ತ ಪ್ರಕರಣದಲ್ಲಿ ಯಾವುದೇ ತನಿಖೆ ಎದುರಿಸೋದಕ್ಕೆ ನಾನು ಸಿದ್ಧ ಅಂತ ಮಡಿಕೇರಿ ಕಾಂಗ್ರೆಸ್ ಶಾಸಕ ಮಂಥರ್ಗೌಡ ಕೂಡ ಹೇಳಿದ್ದಾರೆ. ಇವತ್ತು ಕೊಡಗಿನಲ್ಲಿ ಬಿಜೆಪಿ ಅವರು ನಿರ್ಮಾಣ ಮಾಡಿರುವಂಥ ವಾತಾವರಣ ಬಂದರು, ಕಿರ್ಚಾಡಿದ್ರು, ನಾಟಕವನ್ನು ಆಡಿದ್ರು, ಹೊಟ್ಟೋದ್ರು. ಈ ಘಟನೆಗೂ ನಮ್ಮಿಬ್ಬರಿಗೂ ಅಥವಾ ಬೇರೆ ಯಾರಿಗಾದ್ರೂ ಅವ್ರು ಯಾರು ಆರೋಪ ಮಾಡ್ತಾ ಇದ್ದಾರೆ, ಏನಾರೇ ಸಂಬಂಧ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಘಟನೆ ನಡೆದಂಥ ಸ್ಥಳದಲ್ಲಿ ಆ ಸ್ವಂತ ಕೈ ಬರದಲ್ಲಿ ಡೆತ್ ನೋಟ್ ಅಥವಾ ಸೂಸೈಡ್ ನೋಟ್ ಸಿಕ್ಲಿಲ್ವೋ? ಎಲ್ಲಿತ್ತು ಇವರ ಟೆಲಿಫೋನು? ಎಲ್ಲವನ್ನ ಇನ್ನು ತನಿಖೆ ಮಾಡಬೇಕು. ವಿನಯ್ ಸೋಮೇನವ್ರ ಪ್ರಕರಣದಲ್ಲಿ ನಮಗೆ ಅವತ್ತಿಂದ ಇಲ್ಲಿ ಗಂಟ ನಾನು ಭೇಟಿನೂ ಆಗಿಲ್ಲ, ಸಿಕ್ಲೂ ಇಲ್ಲ. ಅದು ಹೆಂಗೆ ಮಂತರ ಹೆಸರು ಸೇರಿಸ್ತೀರಿ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಆ ಕೇಸ್ ವಿಚಾರಕ್ಕೂ ನಮಗೆ ಸಂಬಂಧನೇ ಇಲ್ಲ. ನಾವು ಯಾರಿಗೂ ಆ ವಿಚಾರಕ್ಕೂ ಗೊತ್ತಿಲ್ಲ. ಆಮೇಲೆ ನಮಗೆ ನವೆಂಬರ್ ಇಂದ ಹಿಡಿದು ಇಲ್ಲಿ ಗಂಟ ಯಾರನ್ನೂ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಏನೋ ಬೇರೆ ರೀತಿಯಲ್ಲಿ ನಡೀತಾ ಇದೆ. ನಮಗೆ ಏನು ಒಂದು ಆಸೆ ಅಂತಂದ್ರೆ ನಮ್ಮ ಇಬ್ರು ಶಾಸಕರುಗಳ ಮೇಲೆ ನೇಕರೆ ಆಮೇಲೆ ಕಾರ್ಯಕರ್ತರ ಮೇಲೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸತ್ಯ ಬರೋದಂತೂ ನಮಗೆ ಬೇಕೇ ಬೇಕು. ಸತ್ಯ ಏನಿದೆ ಅದ್ರ ಮೇಲೆ ನಡೀಲಿ. ಆ ಸತ್ಯನು ಯಾರೂ ತಡೆಯೋಕ್ಕಾಗಲ್ಲ. ಆ ವಿಚಾರದಲ್ಲಿ ನಾವು ನೀವು ಹೇಳ್ದಂಗೆ ಸರ್ಕಾರದ ಮಟ್ಟದಲ್ಲಿ ಏನು ತನಿಖೆ ಪಡೋಕ್ಕೆ ಏನು ಯಾವ ಮಟ್ಟಕ್ಕೆ ತನಿಖೆ ಮಾಡ್ತಾರೆ ಆ ತನಿಖೆಗೂ ನಡೆಯೋಕ್ಕೆ ರೆಡಿ. ಈ ವಿಚಾರವಾಗಿ ಯಾವುದೇ ರಾಜಕಾರಣಿ ಮಾತನಾಡಿದ್ರು ಅದು ರಾಜಕೀಯ ಪ್ರೇರಿತ ಹೇಳಿಕೆ. ಸತ್ಯಾಂಶ ಹೊರಬರಬೇಕಾಗಿರೋದು ಪೊಲೀಸ್ ತನಿಖೆಯಿಂದ. ಆದರೆ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ, ಬಿಡ್ತಾರಾ? ನಾವು ತುಂಬ ಎಕ್ಸಾಂಪಲ್ಸ್ ನೋಡಿಬಿಟ್ಟಿದ್ದೀವಿ. ಆಡಳಿತ ಪಕ್ಷದವರು ಹೇಗೆ ಪ್ರಭಾವವನ್ನು ಬಳಸ್ತಾರೆ ತನಿಖೆಯ ಸಂದರ್ಭದಲ್ಲಿ. ಇದರಲ್ಲೂ ಹಾಗೆ ಆಗ್ಬೋದೇನಪ್ಪ, ಗೊತ್ತಿಲ್ಲ. ಯಾವ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗಿದೆ ಹೇಳಿ? ಯಾವ ಪ್ರಕರಣದಲ್ಲಿ ಯಾವ ರಾಜಕಾರಣಿಗೆ ಶಿಕ್ಷೆ ಆಗಿದೆ ಹೇಳಿ? ಯಾವುದೂ ಇಲ್ಲ. ಸುಮ್ಮನೆ ಆ ಟೈಮ್ನಲ್ಲಿ ಒಂದು ವಾರ 15 ದಿನ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಸ್ಟೇಟ್ಮೆಂಟ್ ಕೊಡೋದಷ್ಟೇ.